ಕ್ಯಾಂಪಸ್ ಕಾಲೇಜ್ಗೆ ಹೋಗಿ ತುಂಬ ದಿನ ಆಯಿತು. ಭಾಳ ಚೆನ್ನಾಗಿದೆಯಲ್ಲ ಕ್ಯಾಂಪಸ್. ಶಿಕ್ಷಣ ನಮಸ್ಕಾರ. ನಮಸ್ಕಾರ. ನಾನು ಹೀಗೆ ಕಗ್ಗ ಓದ್ತಾ ಇದ್ದೆ. ಒಂದು ಕಗ್ಗದಲ್ಲಿ ಹೊಲಿನಿನ್ನ ತುಟಿಗಳನ್ನೊಂದು ಬರುತ್ತೆ. ಹೌದು. ಏನು ಹಂಗಂದ್ರೆ ಹೊಲಿನಿನ್ನ ತುಟಿಗಳನ್ನು ಅಂದರೆ ಫಿಸಿಕಲ್ ಆಗಿ ಏನು ಹೊಲ್ಕೊಳ್ಳೋದಲ್ಲ. ಅವ್ರು ಹೇಳ್ತಾ ಇರೋದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು, ಇದು ನಮ್ಮದೇ ಕೆಲಸ, ನಾವೇ ಮಾಡಿಸಿದ್ದು, ಒಂದು ಟ್ಯೂಬ್ ಲೈಟ್ ಮೇಲೆ ನಮ್ಮ ಹೆಸರು ಹಾಕೊಂಡ್ಬಿಡೋದು, ಇವೆಲ್ಲ ಮಾಡಬಾರ್ದು ಅಂತ DVG ಅವ್ರು ಹೇಳಿದ್ದಾರೆ. ಆ ಕಗ್ಗ ವಾಚನ ಮಾಡೋಣ. ಖಂಡಿತವಾಗ್ಲು. ಇಳೆಯಿಂದ ಮೊಳಕೆ ಯೊಗವೊಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಸಾಮಾನ್ಯವಾಗಿ ಪ್ರಕೃತಿನಲ್ಲಿ ಯಾವ ಕೆಲಸ ನಡೀತಿರ್ಬೇಕಾದ್ರೂ ಅದನ್ನು ನಾವು ಮಾಡ್ತಾ ಇದ್ದೀವಿ ಎಂಬ ಭಾವದಲ್ಲಿ ನಡೆಯುತ್ತೆ ಹೊರತು ಅದ್ರ ಬಗ್ಗೆ ತುಂಬ ಏನು ಸೆಲ್ಫ್ ಅಗ್ರ್ಯಾಂಡೈಸ್ಮೆಂಟ್ ಅಂತ ಹೇಳ್ತೀವಿ ಅದೇನೂ ಇರೋದಿಲ್ಲ. ಒಂದು ಚಿಗುರು, ಒಂದು ಬೀಜದಿಂದ ಚಿಗುರು ಮೂಡ್ತಿರ್ಬೇಕಾದ್ರೆ ಏನು ತಮಟೆ ಹೊಡ್ಕೊಂಡು ಬರೋದಿಲ್ಲ. ಅದೇ ರೀತಿ ಆ ಚಿಗುರು ಮರವಾಗಿ ಬೆಳೆದು ಅದು ಹೂವಾಗಿ ಹಣ್ಣಾಗಿ ಅದು ಕಳಿತು ಕೆಳಗೆ ಇಳಿತಿರ್ಬೇಕಾದ್ರೂ ಕೂಡ ಯಾವುದೊಂದು ತುತ್ತೂರಿ ದನಿನೂ ಕೂಡ ಇರೋದಿಲ್ಲ. ಆ ಥರ ಎಲ್ಲ ಇದ್ದಾಗ ಇದು ಒಂದು ಕಡೆ ನಡೆಯುತ್ತೆ. ಮರ ಎಲ್ಲ ಕಡೆನೂ ತನ್ನ ಕೊಂಬೆಗಳನ್ನು ಹರಡಿಸ್ಕೊಳ್ಬಹುದಾದರೂ ಸೂರ್ಯ ಚಂದ್ರರಷ್ಟು ಜಗತ್ತೆಲ್ಲ ವ್ಯಾಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜಗತ್ತಿಗೆಲ್ಲ ಬೆಳಕು ಕೊಡೋರು ಯಾರು? ಸೂರ್ಯ ಮತ್ತು ಚಂದ್ರರು. ಆ ಸೂರ್ಯ ಚಂದ್ರರೇ ನಾವು ಕೆಲಸ ಹೀಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗಾಡೋದಿಲ್ಲ. ಅವ್ರ ಬೆಳಕಿನಿಂದಲೇ ಅವರ ಅಸ್ತಿತ್ವ ಪ್ರಮಾಣಿತವಾಗುತ್ತೆ. ಹೀಗಿರಬೇಕಾದ್ರೆ ನಾವು ಮನುಷ್ಯರು ಏನು ಮಾಡಿಬಿಡ್ತೀವಿ, ನಾನು ಮಾಡಿದಪ್ಪ, ಇವರೆಲ್ಲ ನಮ್ಮವರೇ, ನಮ್ಮಿಂದನೇ ಇವ್ರ ಕೆಲಸ ಸಿಕ್ಕಿತ್ತು, ಹೀಗೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇರ್ತೀವಿ. ಇದು ತಪ್ಪು. ಹೀಗಾಗಿ ಹೊಲಿನಿನ್ನ ತುಟಿಗಳನ್ನು ಅಂತ DVG ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ತುಟಿ ನಾವು ಹೊಲ್ಕೊಳ್ಬೇಕು, ನಮ್ಮ ಬಗ್ಗೆ ನಾವು ತುಂಬ ಖ್ಯಾಪಿಸ್ಕೊಳ್ತಾ ಇರಬಾರ್ದು. ಹಾಗೆ ಮಾಡೋದ್ರಿಂದ ಏನು ತೊಂದರೆ ಅಂತ ಹೇಳಿದ್ರೆ ಎಲ್ಲೋ ಗೊತ್ತಿಲ್ದಿರ ಅಹಂಕಾರ ಬೆಳೆದು ಬಿಡುತ್ತೆ, ಸ್ವಧರ್ಮ ಯೋಗಕ್ಕೆ ಕಷ್ಟ ಆಗುತ್ತೆ ಅಂತ DVG ಅವ್ರ ತಾತ್ಪರ್ಯ. ನಮಸ್ಕಾರಗಳು.